ಮುಖ್ಯಮಂತ್ರಿಯಾದ ನಂತರ ಡಿಕೆ ಶಿವಕುಮಾರ್ ಮೊದಲ ದೆಹಲಿ ಭೇಟಿ ಇದು. 3 ದಿನಗಳ ಕಾಲ ದೆಹಲಿಯಲ್ಲೇ ಉಳಿಯಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿಯಾದ ನಂತರ ಮೊದಲ ದೆಹಲಿ ಭೇಟಿ. ಕಳೆದ ಬುಧವಾರ ಪ್ರಮಾಣ ವಚನ ಸ್ವೀಕರಿಸಿದ್ದ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ದಾರೆ. ಸಿಎಂ ಆದ ನಂತರ ದೆಹಲಿಯಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ. ಖಾತೆ ಹಂಚಿಕೆಗೆ, ಸಚಿವರ ಖ್ಯಾತೆ, ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗುತ್ತೆ. ರಾಜ್ಯಸಭಾ ಚುನಾವಣೆ ನಂತರ ಸಂಪುಟ 2ನೇ ಹಂತದ ವಿಸ್ತರಣೆ ನಡೆಯುತ್ತೆ. ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯತ್ತ ಹೋಗ್ತಿದ್ದಾರೆ. 2ನೇ ಹಂತದ ಸಂಪುಟ ವಿಸ್ತರಣೆಗಾಗಿ ತಯಾರಿ ನಡೀತಾ ಇದೆ. ಆದರೆ ಮೊದಲ ಹಂತದಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ತೋ ಕೆಲವರು ಖಾತೆ ವಿಚಾರವಾಗಿ ಖ್ಯಾತೆ ತೆಗೆದಿದ್ದಾರೆ. ಅದು ಕೂಡ ಬಹಳ ದೊಡ್ಡ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ರು ತಮಗೆ ಕೊಟ್ಟಂತ ಖಾತೆ ಬಗ್ಗೆ ಬೇಸರದ ಮಾತುಗಳನ್ನು ಆಡ್ತಿದ್ದಾರೆ. ಅದರ ಮಧ್ಯೆ 2ನೇ ಹಂತದ ಸಂಪುಟ ವಿಸ್ತರಣೆಗೆ ತಯಾರಿ ನಡೀತಾ ಇದೆ. ರಾಜ್ಯಸಭೆ ಚುನಾವಣೆಯ ನಂತರ 2ನೇ ಹಂತದ ಸಂಪುಟ ವಿಸ್ತರಣೆ ನಡೆಯುತ್ತೆ. 3 ದಿನ ದೆಹಲಿಯಲ್ಲೇ ಇರ್ತಾರೆ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ. Side. ಕಾಂಗ್ರೆಸ್ನಲ್ಲಿ ಖಾತೆ ಖ್ಯಾತೆ ಮುಂದುವರೆದಿದೆ. ಅದರ ನಡುವೆ ಸಚಿವರ ಅಸಮಾಧಾನ ಇದೆ. ಸಿಎಂ ದೆಹಲಿಗೆ ಹೊರಟ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಖಾತೆ ಖ್ಯಾತೆ, ಸಚಿವರ ಅಸಮಾಧಾನ ಇವೆಲ್ಲದರ ನಡುವೆ ಈಗ 2ನೇ ಹಂತದ ಸಂಪುಟ ವಿಸ್ತರಣೆಗೆ ತಯಾರಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಅದರ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ಇವತ್ತು ಸಂಜೆ ಹೋಗ್ತಾ ಇದ್ದಾರೆ. ಸಂಜೆ 6:25ಕ್ಕೆ ದೆಹಲಿಗೆ ಹೊರಡ್ತಿದ್ದಾರೆ ಬಿಕೆ ಹರಿಪ್ರಸಾದ್. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಜೂನ್ 21ರಂದು ನೂತನ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಸಾಧ್ಯತೆ ಇದೆ. ನಾಳೆ ಹೈಕಮಾಂಡ್ ನಾಯಕರನ್ನ ಕೆಪಿಸಿಸಿ ಅಧ್ಯಕ್ಷರು ಭೇಟಿಯಾಗಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ನಂತರ ದೆಹಲಿಗೆ ಮೊದಲ ಬಾರಿ ಭೇಟಿ ಕೊಡ್ತಾ ಇರೋದು. ದೆಹಲಿಯಲ್ಲಿದ್ದಾರೆ ಈಗ ಸಿಎಂ ಡಿಕೆ ಶಿವಕುಮಾರ್. 3 ದಿನದ ದೆಹಲಿ ಪ್ರವಾಸ ಈ ಬಾರಿ. ಬಿಕೆ ಹರಿಪ್ರಸಾದ್ ಅವರು ಕೂಡ ಇವತ್ತು ಸಂಜೆ 6:25ರ ಫ್ಲೈಟ್ನಲ್ಲಿ ದೆಹಲಿಗೆ ಹೊರಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಸಚಿವರ ಖಾತೆ ಖ್ಯಾತೆ, ಅಸಮಾಧಾನ, ಅದರ ಜೊತೆಗೆ 2ನೇ ಹಂತದ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ಆಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಖಾತೆ ಖ್ಯಾತೆ ಮುಂದುವರೆದಿದೆ. ಖಾತೆ ಬದಲಾವಣೆ ಪಟ್ಟನ್ನ ಬಿಡ್ತಾ ಇಲ್ಲ ಸಚಿವ ಕೆಎಚ್ ಮುನಿಯಪ್ಪ. ಕೊಟ್ಟಿರುವಂತಹ ಖಾತೆಯನ್ನೇ ಮುಂದುವರಿಸಿ ಅಂತ ಹೈಕಮಾಂಡ್ ಹೇಳಿದ ನಂತರವೂ ಕೂಡ ಆಹಾರ ಖಾತೆ ಬಗ್ಗೆ ಅಸಮಾಧಾನ ಇದೆ. ಸಿಎಂ ಜೊತೆ ಖಾತೆ ಬದಲಾವಣೆಗೆ ಮುನಿಯಪ್ಪ ಅವರು ಪಟ್ಟು ಹಿಡಿದಿದ್ದಾರೆ, ಕಸರತ್ತು ನಡೆಸ್ತಾ ಇದ್ದಾರೆ. ಇವತ್ತೂ ಕೂಡ ಏರ್ಪೋರ್ಟ್ ವರೆಗೂ ಸಿಎಂ ಜೊತೆಯೇ ಬಂದಿದ್ರು ಮುನಿಯಪ್ಪ ಅವರು. ಸಿಎಂ ಡಿಕೆಶಿಯನ್ನ ಏರ್ಪೋರ್ಟ್ಗೆ ಬೀಳ್ಕೊಟ್ಟು ಮುನಿಯಪ್ಪ ಅವರು ವಾಪಸ್ ಆಗಿದ್ದಾರೆ. ಖಾತೆ ಬದಲಾವಣೆ ಕುರಿತು ವರಿಷ್ಠರ ಜೊತೆ ಅಂತಿಮ ತೀರ್ಮಾನಕ್ಕೆ ಮನವಿ ಮಾಡಿದ್ದಾರೆ. ಹೇಗೂ ದೆಹಲಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗ್ತಾ ಇದ್ದಾರೆ. ಖಾತೆ ಬದಲಾವಣೆ ಬಗ್ಗೆ ಮಾತಾಡಿ ಅಂತ ಮನವಿ ಮಾಡಿದಾರಂತೆ ಮುಖ್ಯಮಂತ್ರಿಯವರು. ಏರ್ಪೋರ್ಟ್ ತನಕ ಮುನಿಯಪ್ಪ ಅವರು ಹೋಗಿ ವಾಪಸ್ ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.